ಹಾಯ್ ಫ್ರೆಂಡ್, ನಮಸ್ತೆ ಎಲ್ಲರಿಗೂ. ನಾನು ರಾಜೇಶ್ವರಿ ಹಿರೇಮಠ್. ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಅಂದರೆ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ನಾನಿವತ್ತು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಇದರಲ್ಲಿ ನೋಡೋಣ, ಫಸ್ಟು ಚೆನ್ನಾಗಿ ಬಂತು ಅಂದರೆ ಮತ್ತೆ ಹಾಕೋಣ ಅಂತ. ಈ ಥರ ಉದ್ದ ಲೈನ್ ಮಾಡಿ ಲೈನಲ್ಲಿ ಹಾಕ್ತಾಯಿದ್ದೀನಿ. ಮಣ್ಣು, ಮರಳು, ಕೋಕೋಪೀಟ್ ಇಲ್ಲ ನನ್ನ ಹತ್ರ. ಕೋಕೋಪೀಟ್ ಇಲ್ಲ. ಗೊಬ್ಬರ, ಸಗಣಿ ಗೊಬ್ಬರ, ಎರೆಹುಳ ಗೊಬ್ಬರ ಖಾಲಿಯಾಗಿದೆ, ಅದರಿಂದ ಸಗಣಿ ಗೊಬ್ಬರ ಇಷ್ಟೆಲ್ಲ ಹಾಕಿ ಬೀಜನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೆಳೆದ ಮೇಲೆ ಮತ್ತೆ ಇದರ ಅಪ್ಡೇಟ್ ನಿಮ್ಗೆ ಕೊಡ್ತೀನಿ. ಇವಾಗ ಬೀಜ ಹಾಕ್ತಾಯಿದ್ದೀನಿ. ಇಷ್ಟು ದಿವಸ ಹಾಕೋಣ ಅಂದರೆ ಈ ಥರದ್ದು ಇದು ಸಿಕ್ಕಿರಲಿಲ್ಲ ನನಗೆ ಟ್ರೇ, ಅದಕ್ಕೆ ಇವಾಗ ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಈ ಸೀಸನಲ್ಲೇ ಚೆನ್ನಾಗಿ ಬೆಳೀತದೆ. ಟೆರೆಸ್ ಮೇಲಾಗಲಿ ಎಲ್ಲೇ ಆಗಲಿ, ಅದಕ್ಕೆ ಮಳೆ ಮೋಡ ಇರಬಾರ್ದು. ಅದರಿಂದ ಈ ಟೈಮಲ್ಲಿ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಬರ್ತದೆ. ಯಾರೇ ಇದ್ದರೂ ಏನೇ ಗಿಡಗಳು ಹಾಕೋಕ್ಕೆ ಆಗಿಲ್ಲ, ಬೇರೆ ಗಿಡ ಮೇಂಟೈನ್ ಮಾಡೋಕ್ಕಂದ್ರೆ ಈ ಥರ ಸೊಪ್ಪು ಹಾಕ್ಕೊಳ್ರಿ. ಮನೆ ಮೇಲೆ, ಮನೆ ಮುಂದುಗಡೆ ಸುಮ್ಮನೆ ಮೆಂತ್ಯ ಬೀಜ ಸುಮ್ಮನೆ ಚೆಲ್ಲಿದ್ರೂ ಮನೆ ಮುಂದೆ ಜಾಗ ಇದ್ರೆ ಆಗುತ್ತೆ. ಅದಕ್ಕೇನು ಇದು ಇಲ್ಲ, ಜಾಸ್ತಿ ಖರ್ಚು ಬರಲ್ಲ. ನೋಡಿ, ಈ ಥರ ಮಾಡಬೇಕು. ಇಲ್ಲಾಂದರೆ ನೀರು ಹಾಕಿದ್ರೆ ನೀರು ಗಂಟನೆ ಮೇಲೆ ಬಂದುಬಿಡ್ತಾವೆ. ಈ ಥರ ಪ್ರೆಸ್ ಮಾಡಿದ್ರೆ ನೀರು ಹಾಕಿದ್ರೂ ಮೇಲೆ ಬರಲ್ಲ ಬೀಜಗಳು. ನಾನು ಡೇಟ್ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ನೆನಪಿರಲ್ಲ. ಯಾವಾಗ ಹಾಕಿದ್ದು ಅಂತ ಮರ್ತೋಗ್ಬಿಡುತ್ತೆ. ನೋಡಿ, ಇದರಲ್ಲೂ ಹಾಕ್ತಾಯಿದ್ದೀನಿ. ಒಂದರಲ್ಲೇ ಹಾಕಿದ್ರೆ ಇದಾಗಲ್ಲ ಅಂದ್ಬಿಟ್ಟು. ಇದರಲ್ಲಿ ಈ ಥರ ಸ್ಪ್ರಿಂಕಲ್ ಮಾಡಿ ನೋಡ್ತೀನಿ ಹೇಗೆ ಬರ್ತದೆ ಅಂದ್ಬಿಟ್ಟು.